ಕೇಬಲ್ ಕಾರ್ ಹೋಗೋಣ ಜಾಲಿ ಜಾಲಿ ಏರುವ ನೋಟ ಬಲು ಸೊಗಸು, ಹಾರುವ ಅನುಭವ ಅದು ಹೊಸತು. ಏರುತ್ತಾ ಹಾರುತ್ತಾ ನೋಡುತ್ತೀರೆ, ಮರಗಿಡ ಎಲ್ಲವೂ ಚಿಕ್ಕದಹುದು. ಏರುವ ನೋಟ ಬಲು ಸೊಗಸು, ಹಾರುವ ಅನುಭವ ಅದು ಹೊಸತು. ಏರುತ್ತಾ ಇಡ್ತೀರೆ ಬಾಂಕೈಗೆ, ಎಲ್ಲವೂ ಕಾಲ್ಬುದಡೆ. ಏರುವ ನೋಟ ಬಲು ಸೊಗಸು, ಹಾರುವ ಅನುಭವ ಅದು ಹೊಸತು. ಇಳಿಯುವ ನೋಟವೇ ಸಂಭ್ರಮವು, ಜಾರುವ ಅನುಭವ ಪುಕ್ಕ ಪುಕ್ಕವು. ಇಳಿಯುತ್ತ ಜಾರುತ್ತ ನೋಡುತ್ತೀರೆ, ನದಿ ತೊರೆ ಕಣ್ಣಿಗೆ ಸಿರಿತನವು. ಇಳಿಯುವ ನೋಟವೇ ಸಂಭ್ರಮವು, ಜಾರುವ ಅನುಭವ ಪುಕ್ಕ ಪುಕ್ಕವು. ಇಳಿಯುತ್ತ ಜಾರುವ ಕ್ಷಣವೇ ಮನುಜರು ನಾವೇ ನಿಪುತು ಕೂತದಂತೆ. ಏರಲಿ ಇಳಿಯಲಿ ಈ ಪಥವು, ಇಳೆಯದು ಸಕ್ಕವು ಮಾಂತ್ರಿಕವು. ಅರಿತರೆ ನಾವೀ ನಿಜವನ್ನು, ಬೆರೆವೆದು ಎಂದಿಗೂ ಅಹಮನ್ನು. ಈ ಮನೋಕಾಮನಾ ದೇವಿ ಕೇಬಲ್ ಕಾರ್ ಏನಿದೆ, ಇದು ನೇಪಾಳದಲ್ಲಿರುವಂತಹ ಚಿಟ್ವಾನ್ನಲ್ಲಿ ಇರುವಂತಹ ಗೊಂಡೋಲಾ ಲಿಫ್ಟ್ ಸಾರಿಗೆ ವ್ಯವಸ್ಥೆ ಆಗಿದೆ. 9,095 ಅಡಿ ಇರುವಂಥ ಈ ಮಾರ್ಗದಲ್ಲಿ 2 ನಿಲ್ದಾಣಗಳಿವೆ. ಚಿಟ್ವಾನ್ನ ಕುರಿಂಟರ್ ಅನ್ನ ಗುರ್ಖಾದ ಮನೋಕಾಮನಾ ದೇವಿ ದೇವಸ್ಥಾನಕ್ಕೆ ಸಂಪರ್ಕಿಸುತ್ತೆ. ಇದು ಕೇಬಲ್ ಕಾರ್ ನಿಲ್ದಾಣದ ಒಳಗೆ ಇರುವಂತಹ ಬೇಸ್ ಸ್ಟೇಷನ್ನಿಂದ ಕಫಕ್ದಾದ ಬೆಟ್ಟದ ಶಿಖರಕ್ಕೆ ವೈಮಾನಿಕ ಸಂಪರ್ಕವನ್ನು ಒದಗಿಸುತ್ತೆ. ಅಲ್ಲಿ ಮನೋಕಾಮನಾ ದೇವಸ್ಥಾನ ಸಮುದ್ರ ಮಟ್ಟದಿಂದ 1300 ಮೀಟರ್ ಎತ್ತರದಲ್ಲಿದೆ ಮತ್ತು ಕೇಬಲ್ ಕಾರ್ ಇಲ್ಲಿ ಬಹಳ ಫೇಮಸ್ಸು. ನೇಪಾಳದ ಮೊದಲ ವಾಣಿಜ್ಯ ಕೇಬಲ್ ಕಾರ್ ಸೇವೆಯ ಕಾರ್ಯಾಚರಣೆ ನವೆಂಬರ್ 24, 1998ರಲ್ಲಿ ಆರಂಭ ಆಗಿದ್ದು, ಇದನ್ನು ದಿವಂಗತ ಕ್ರೌನ್ ಪ್ರಿನ್ಸ್ ದೀಪೇಂದ್ರ ಬೀರ್ ಬಿಕ್ರಮ್ ಶಾ ಉದ್ಘಾಟಿಸಿದ್ದು. ಈ ಕೇಬಲ್ ಕಾರ್ ವ್ಯವಸ್ಥೆಯ ಆಸ್ಟ್ರಿಯಾದ ಡೊಪ್ಪೆಲ್ಮೇಲ್ ಗ್ರೂಪ್ ವಿನ್ಯಾಸಗೊಳಿಸಿದೆ. 2015ರ ಪ್ರಮಾಣೀಕೃತ ಕಂಪನಿ ಮತ್ತು ವೈಮಾನಿಕ ರೋಪ್ವೇ ಉದ್ಯಮದಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ತಯಾರಕರು ಇವರು. ಈ ಮನೋಕಾಮನಾ ದೇವಿ ಟೆಂಪಲ್ ಬಗ್ಗೆ ಕೂಡ ನಿಮಗೆ ಹೇಳಬೇಕು. ಈ ಕೇಬಲ್ ಕಾರಲ್ಲಿ ನಾವು 4 ಜನ ಹೋಗಿದ್ವಿ. ನಿಜ ಮೈ ಜುಮ್ ಅನ್ನಿಸ್ತಿತ್ತು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಏರುವಾಗ ಒಂದು ರೀತಿ ಸೊಬಗಾದರೆ ಇಳಿಯುವಾಗ ಮೈ ರೋಮಾಂಚಕಾರಿ. ನೀವು ನೋಡ್ತಿದ್ದೀರಲ್ಲ, ಕೆಳಗೆ ನದಿ ಕಾಣಿಸ್ತಾ ಇದೆ, ಮೇಲಿಂದ ಇಳಿಯುವಾಗ ಚಕ್ 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 ಅಂತ ಮಧ್ಯ ಒಂಥರ ಜರ್ಕ್ ಹೊಡ್ಕೊಂಡು ಇಳಿಯುವಾಗ ತುಂಬ ತುಂಬ ರೋಮಾಂಚಕಾರಿ ಅನುಭವ. ಒಂದು ಸತಿ ಲೈಫ್ ಟೈಮಲ್ಲಿ ಇದಕ್ಕೆ ಹೋಗ್ಬೇಕನ್ಸುತ್ತೆ. ಆಲ್ಮೋಸ್ಟ್ 3 ಕಿಲೋಮೀಟರ್ ಇರುವಂಥ ಈ ಕೇಬಲ್ ಕಾರ್ ಇಳಿಯುವಾಗ ನೋಡ್ತಿದ್ದೀರಾ, ಮೇಲೆ ಬೆಟ್ಟ, ಕೆಳಗಡೆ ನದಿ ಮುಂಭಾಗನೇ ಅದರ ಮೇಲೆ ಹೋಗ್ತಿದ್ದೀನುವಾಗ ನಿಜ ಭಾಳ ಖುಷಿಯಾಯಿತು. ಈ ನೇಪಾಳದ ಗೂರ್ಖಾ ಜಿಲ್ಲೆಯಲ್ಲಿರುವಂಥ ಮನೋಕಾಮನೆ
ದೇವಾಲಯ ಏನಿದೆ ಅದು ಎಲ್ಲ ಆಸೆಗಳನ್ನು ಈಡೇರಿಸುವಂಥ ದೇವಾಲಯ ಅಂತ ತುಂಬ ಹೆಸರುವಾಸಿಯಾಗಿದೆ. ನೇಪಾಳಿ ಭಾಷೆಯಲ್ಲಿ ಮನ ಅಂದರೆ ಹೃದಯ, ಕಾಮನ ಅಂದರೆ ಆಸೆ ಅಂತ. ಅದರಿಂದ ಮನಕಾಮನ ಅಂದರೆ ಹೃದಯಗಳ ಆಶಯಗಳ ದೇವತೆ. ನಿಮ್ಮೆಲ್ಲರ ಆಶಯ ಕೂಡ ನೆರವೇರಲಿ ಅಂತ ಹಾರೈಸ್ತೀನಿ.